ನಮಸ್ಕಾರ, ನಮ್ಮ ಚಾನೆಲ್ಗೆ ಸ್ವಾಗತ. ಒಮ್ಮೆ ಊಹಿಸಿ, ಕಿವಿ ನೋವಿಗೆ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಹೋಗುತ್ತೀರಿ. ಆದರೆ ಮನೆಗೆ ಹಿಂದಿರುಗುವಾಗ ನಿಮ್ಮ ಒಂದು ಕೈಯೇ ಇರೋದಿಲ್ಲ. ಹೇಳೋದಕ್ಕೆ ನಂಬಲು ಕಷ್ಟ ಆಗುವ ಈ ಘಟನೆ ಬಿಹಾರದ ಪಾಟ್ನಾದಲ್ಲಿ ನಡೆದಿದೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಈ ಪ್ರಕರಣ ಇದೀಗ ದೇಶದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇನ್ನು ಮಾಹಿತಿಯ ಒಳಗಡೆ ಹೋದಾಗ, ಬಿಹಾರದ ಶಿವಹಾರ್ ಜಿಲ್ಲೆಯ 20 ವರ್ಷದ ರೇಖಾ ಕುಮಾರಿ ಅವರು ಕಿವಿ ಸಮಸ್ಯೆಗಾಗಿ ಚಿಕಿತ್ಸೆ ಪಡೆಯಲು ಪಾಟ್ನಾದ ಮಹಾವೀರ್ ಆರೋಗ್ಯ ಸಂಸ್ಥಾನಕ್ಕೆ ತೆರಳಿದ್ರು. ಕುಟುಂಬದ ಆರೋಪದ ಪ್ರಕಾರ ಶಸ್ತ್ರಚಿಕಿತ್ಸೆಯ ನಂತರ ನರ್ಸ್ ಚುಚ್ಚುಮದ್ದನ್ನು ಸರಿಯಾದ ರಕ್ತನಾಳದ ಬದಲು ಅಪಧಮನಿಗೆ ನೀಡಿದ್ರು. ಇದರ ಬಳಿಕ ರೇಖಾ ಅವರ ಕೈಯಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿತು. ನೋವು ಹೆಚ್ಚಾಗುತ್ತಿದ್ದಂತೆ ಅವರು ಹಲವು ಬಾರಿ ವೈದ್ಯರು ಮತ್ತು ಸಿಬ್ಬಂದಿಗೆ ತಿಳಿಸಿದ್ರು ಎಂದು ಕುಟುಂಬ ಹೇಳುತ್ತಿದೆ. ಆದರೆ ತಮ್ಮ ದೂರನ್ನು ಗಂಭೀರವಾಗಿ ಯಾರೂ ಪರಿಗಣಿಸಲಿಲ್ಲ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಕೆಲವೇ ಗಂಟೆಗಳಲ್ಲಿ ಅವರ ಕೈಯ ಬಣ್ಣ ಬದಲಾಗತೊಡಗಿತು. ಸೋಂಕು ತೀವ್ರಗೊಂಡ ಪರಿಣಾಮ ವೈದ್ಯರು ಕೊನೆಗೆ ಅವರ ಜೀವ ಉಳಿಸಲು ಕೈಯನ್ನು ಕತ್ತರಿಸಬೇಕಾಯಿತು ಎಂದು ಕುಟುಂಬ ಆರೋಪಿಸ್ತಾ ಇದೆ. ಈ ಘಟನೆಯಿಂದ ರೇಖಾ ಅವರ ಜೀವನವೇ ಬದಲಾಗಿದೆ ಎಂದು ಕುಟುಂಬ ಹೇಳಿದೆ. ಇನ್ನು ನೋವಿನ ಸಂಗತಿ ಏನು ಅಂದರೆ, 2026 ನವೆಂಬರಲ್ಲಿ ನಡೆಯಬೇಕಿದ್ದ ಅವರ ಮದುವೆಯು ಈ ಘಟನೆಯ ಬಳಿಕ ಮುರಿದು ಬಿದ್ದಿದೆ ಎನ್ನಲಾಗಿದೆ. ಆರೋಗ್ಯ ಸಮಸ್ಯೆಯೊಂದರ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋದ ಯುವತಿ ತನ್ನ ಜೀವನದ ದೊಡ್ಡ ಕನಸುಗಳನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಿಸಿದ್ದಾಳೆ ಎನ್ನುವ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ. ಇದಕ್ಕಿಂತಲೂ ಗಂಭೀರವಾದ ಆರೋಪ ಏನಪ್ಪಾ ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಲು ಹೋದಾಗ ಪೊಲೀಸರು ಸ್ವೀಕರಿಸಲು ನಿರಾಕರಿಸಿದರು ಎಂದು ಕುಟುಂಬ ಆರೋಪಿಸಿದೆ. ಈ ಆರೋಪ ಸತ್ಯವಾಗಿದ್ದರೆ ಇದು ಕೇವಲ ವೈದ್ಯಕೀಯ ನಿರ್ಲಕ್ಷ್ಯದ ಪ್ರಶ್ನೆ ಅಲ್ಲ, ನ್ಯಾಯ ವ್ಯವಸ್ಥೆಯ ಮೇಲೂ ಪ್ರಶ್ನೆ ಎತ್ತುವ ಸಂಗತಿಯಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಈ ಎಲ್ಲ ಆರೋಪಗಳನ್ನು ಕುಟುಂಬವೇ ಮಾಡಿದ್ದು, ಪ್ರಕರಣದ ಕುರಿತು ಆಸ್ಪತ್ರೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಮತ್ತು ತನಿಖೆಯ ಅಂತಿಮ ವರದಿ ಇನ್ನೂ ನಿರ್ಣಾಯಕವಾಗಿ ಇರಬಹುದು. ಆದ್ದರಿಂದ ತನಿಖೆ ಪೂರ್ಣಗೊಳ್ಳುವವರೆಗೆ ಆರೋಪಗಳನ್ನು ಅಂತಿಮ ಸತ್ಯ ಎಂದು ಪರಿಗಣಿಸಬಾರದು. ಆದರೆ ಒಂದು ಪ್ರಶ್ನೆ ಮಾತ್ರ ಎಲ್ಲರನ್ನ ಕಾಡ್ತಾ ಇದೆ. ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಹೋದ ರೋಗಿಯೊಬ್ಬರು ಇಂಥ ಸ್ಥಿತಿಯಲ್ಲಿ ಮನೆಗೆ ಹಿಂದಿರುಗಬೇಕಾದ್ರೆ ಆರೋಗ್ಯ ವ್ಯವಸ್ಥೆಯ ಮೇಲಿನ ಜನರ ನಂಬಿಕೆಯನ್ನು ಹೇಗೆ ಉಳಿಸ್ಕೊಳ್ಳೋದು? ಸತ್ಯ ಏನೇ ಆಗಿರಲಿ, ಈ ಪ್ರಕರಣದ ಬಗ್ಗೆ ಪಾರದರ್ಶಕ ತನಿಖೆ ನಡೆಯಬೇಕು. ತಪ್ಪಿತಸ್ಥರಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದೇ ಸಮಯದಲ್ಲಿ ಬಾಧಿತೆಗೆ ಸೂಕ್ತ ವೈದ್ಯಕೀಯ ನೆರವು, ಪರಿಹಾರ ಮತ್ತು ನ್ಯಾಯ ಸಿಗಬೇಕು. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟಲ್ಲಿ ತಿಳಿಸಿ. ಇಂಥ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.